ಪೊಲೀಸರು ಅವು ಮೊದಲು ಭೋಗೋಣಿಯಪ್ಲೇ ಇದ್ದು ಟೋಪಿಗಳು, ಈಗೇನ್ ನೀಲಿ ಟೋಪಿ ಒಂದು ಹಾಕಿದ್ ಮಾತ್ರ ಕಾಂಗ್ರೆಸ್ ಒಂದು ಉತ್ತಮ ಕೆಲಸ ಅಧ್ಯಕ್ಷರೇ. ನಿಮ್ದು ಬಿಳಿ ಟೋಪಿ ಇದೆಯಲ್ಲ ಅಧ್ಯಕ್ಷರೇ, ಇವತ್ತು ಏನಾರೆ ನಾವು ಕೇಳಿದಿವಿ, ನಾವೇನಾರೆ ಅನುದಾನ ಕೇಳಿದಿವಿ, ರೈತರಿಗೆ ಪರಿಹಾರ ಕೊಡ್ರಿ, ನಾವೇನಾರೆ ಕೇಳಿದ್ರಿ ಗ್ಯಾರಂಟಿ ಕೊಡ್ಲತ್ತಿದ್ದೇವೆ ನಾವು. ಅದು ಒಂದೇ ಉತ್ತರ ಎಲ್ಲದಕ್ಕ. ನಾವು ಗ್ಯಾರಂಟಿ ಕೊಡ್ಲತ್ತಿದ್ದೇವೆ. ಗ್ಯಾರಂಟಿ ಕೊಡ್ಬೇಕಾದ್ರೆ ಯಾವ ರೀತಿ ನೀವು ಪ್ರತಿ ತಿಂಗಳು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ 4,000 ರೂಪಾಯಿ ಕೊಡ್ತಕ್ಕಂಥದ್ದು ಟೋಟಲ್ ಕಟ್ ಮಾಡಿ ಹಾಕಿದ್ರಿ. ರೈತರಿಗೆ ವಿದ್ಯಾಸಿರಿ ಕೊಡ್ತಕ್ಕಂಥದ್ದು ಅದು ಟೋಟಲ್ ಬಂದ್ ಮಾಡಿ ಹಾಕಿದ್ರಿ. ಅದಾದ ನಂತರ ಸುಮಾರು ಗ್ಯಾರಂಟಿ ಯೋಜನೆ ಸಲುವಾಗಿ ನಿನ್ನ ಧೀರಜ್ ಮುನಿರಾಜ್ ಅವರು 20 ಅಂಶಗಳು ಓದಿದ್ರು ಅಧ್ಯಕ್ಷರೇ. ನಂಗೆ ಜಾಸ್ತಿ ನೀವು ಟೈಮ್ ಕೊಡಲ್ಲ, ನಾನು ಅಷ್ಟು ಓದ್ಲಿಕ್ಕೆ ಹೋಗಲ್ಲ. ಸುಮಾರು ಅಬಕಾರಿ ಇರಬಹುದು, ಸ್ಟ್ಯಾಂಪ್ ಡ್ಯೂಟಿ ಇರಬಹುದು, ಅನೇಕ ಇಲಾಖೆಗಳ ಮೇಲೆ ಇವತ್ತೇನರೆ 30,000ಕ್ಕಿಂತ ಮೇಲ್ಪಟ್ಟು ತಾವು ಟ್ಯಾಕ್ಸ್ ಹಾಕಿ ಹಣ ಕಲೆಕ್ಟ್ ಮಾಡ್ಲತ್ತೀರ ಅಧ್ಯಕ್ಷರೇ. ಅದ್ರ ಜೊತೆಗೆ SCP TSP 3 ವರ್ಷದ ಸುಮಾರು ಅದನ್ನು ಇಲ್ಲ ಅಂದ್ರೂ 13ರಿಂದ 15,000 ಕೋಟಿ ಅದು ಬಂದು ಜಮಾ ಆಯಿತು. ಇವತ್ತು ಸಾಲ ಎಷ್ಟು ಮಾಡಿರ ಅಧ್ಯಕ್ಷರೇ? 71,000 ಕೋಟಿ. ಈ ರಾಜ್ಯದ ಇತಿಹಾಸದೊಳಗ, ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದೊಳಗ ಹೈಯೆಸ್ಟ್ ಸಾಲ ಮಾಡಿದ್ದು ಅದು ಯಾವಾದರೆ ಅದು ಯಾರಿಗಾರ ಕೀರ್ತಿ ಸಲ್ತದಂದ್ರ ಸಿದ್ದರಾಮಯ್ಯನವರ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ತದ ಅಧ್ಯಕ್ಷರೇ. ಅದು ಒಂದು ಗ್ಯಾರಂಟಿ ಬೋರ್ಡ್ ಮುಂದೆ ಹಾಕೊಂಬದು ಎಲ್ಲ ಮಾಡೋದು ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ಜನ ರೈತರು ಒಂದೇ ಸೌನ ಬಡ್ದಾಡ್ಲತ್ತಾರ ಅಧ್ಯಕ್ಷರೇ. ಇವತ್ತು ನೋಡ್ರಿ, ಇವತ್ತು ಈ ಬಜೆಟ್ದೊಳಗ ಕೃಷಿ ಇಲಾಖೆಯಿಂದ ಪ್ರಾರಂಭ ಮಾಡಿರಿ. ನಾನು ಒಬ್ಬ ರೈತನ ಮಗ. ಏನ್ ಹೇಳಿದ್ರೆ ಅಧ್ಯಕ್ಷರೇ? ಧರೆಯ ಕೃಷಿ ಶುದ್ಧವಾಗಿ ಎಲ್ಲದೆ ಸಸಿ ಶುದ್ಧವಿಲ್ಲ, ವಚನಕಾರ ಶಿವಲಿಂಗ ಮಂಚಣ್ಣ ಅಂತ ಹೇಳಿ ಒಪ್ಪಿನ ಅಧ್ಯಕ್ಷರೇ. ಒಳ್ಳೆ ವಚನದ. ಬಜೆಟ್ದೊಳಗೆ ಮೊದಲೇ ಲೈನ್ ಇದು. ಬಜೆಟ್ದೊಳಗೆ ಯಾವತ್ತರೇ ರೈತರ ಮಣ್ಣಿನ ಪರಿಸ್ಥಿತಿ ಏನದ ಅಂತ ಹೇಳಿ ಸರ್ಕಾರ ಒಂದು ಸಲರೇ ವಿಚಾರ ಮಾಡಿರಿ? ನೀವು ಪರಿಹಾರ ಕೊಡೋದು ಬೇಡ. ಮಣ್ಣಿನ ಪರಿಸ್ಥಿತಿ ಏನಾಗತ್ತದ, ನಮ್ಗೆ ಅನ್ನ ಕೊಡಂತ ಮಣ್ಣಿನ ಪರಿಸ್ಥಿತಿ, ಮಣ್ಣು ವಿಷ ಆಗತ್ತದ, ಮಣ್ಣಿನೊಳಗೆ ವಿಷ ಬೆರೆಸ್ಲತ್ತೀವಿ, ಅದಕ್ಕೆ ಏನು ಮಾಡ್ಬೇಕಂತ ಹೇಳಿ ಯಾವತ್ತು ಒಂದ್ಸಲರೇ ಅಧಿವೇಶನದೊಳಗೆ ಚರ್ಚೆ ಆಗದ ಅಧ್ಯಕ್ಷರೇ? ಇಲ್ಲ, ಬರೀ ಗ್ಯಾರಂಟಿಗಳು ಚರ್ಚೆ. ಅಧ್ಯಕ್ಷರೇ, ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ. ಆತನ ತನು ಶುದ್ಧ, ಆತನ ಮನ ಶುದ್ಧ, ಆತನ ಭಾವ ಶುದ್ಧ, ಆತನ ಮನೆ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರುಪಾವನ ಎಂದರು ಭಕ್ತಿ ಭಂಡಾರಿ ಬಸವಣ್ಣ ಅಧ್ಯಕ್ಷರೇ 12ನೇ ಶತಮಾನದೊಳಗ. ಅದಕ್ಕಾಗಿ ನಾನು ಬಸವ ಕಲ್ಯಾಣದ ಶಾಸಕ ಅಧ್ಯಕ್ಷರೇ, ದಯಮಾಡಿ ಬಸವಣ್ಣನವರ ಭಾವಚಿತ್ರ ತಾವಿಲ್ಲಿ ಹಾಕಬೇಕು. ಯಾಕಂದ್ರ ತಾವೇ ಈ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಡಿಕ್ಲೇರ್ ಮಾಡಿರಿ. ಯಾರು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಇರ್ತಾರೋ ಆ ಭಾವಚಿತ್ರ ಇಲ್ಲಿ ಇರಬೇಕು. ಬೆಳಗಾವದೊಳಗೆ ಹಾಕಿರಿ. ತಾವು ಬೆಳಗಾವದೊಳಗೆ ಧನ್ಯವಾದ ನಾನು ಹೇಳಿನ ಅಧ್ಯಕ್ಷರೇ. ಇವತ್ತು ಈ ರಾಜ್ಯದ ರೈತರು ಮಣ್ಣಾಗಿ ಹೋಲತ್ತಾರ ಅಂತ ಹೇಳಿ ನಾನು ನಿಮಗೆ ಬೆಳಕು ಚೆಲ್ಲಕ್ಕೆ ಪ್ರಯತ್ನ ಮಾಡ್ತೀನಿ ಅಧ್ಯಕ್ಷರೇ. ಇವತ್ತು ರೈತರ ಪರಿಸ್ಥಿತಿ NCRB ವರದಿ ಅದ ಅಧ್ಯಕ್ಷರೇ. ಇದು NCRB ವರದಿ ಪ್ರಕಾರ ರೈತರ ಆತ್ಮಹತ್ಯೆ ಕರ್ನಾಟಕ ರಾಜ್ಯ 2ನೇ ಸ್ಥಾನದೊಳಗದ ಅಧ್ಯಕ್ಷರೇ. ಒಂದು ವೇಳೆ ನೀವು ಕೊಡ್ತಕ್ಕಂತ ಗ್ಯಾರಂಟಿಗಳು ಏನಾರೆ ಆಸರೆ ಆಗ್ತಿತ್ತಂದ್ರ, ನೀವು ಕೊಡ್ತಕ್ಕಂತ ಗ್ಯಾರಂಟಿಗಳು ರೈತರ ಬದುಕಿಗೆ ಒಂದು ವೇಳೆ ಆಸರೆ ಆಗ್ತಿತ್ತಂದ್ರ ರೈತರ ಆತ್ಮಹತ್ಯೆ ಪ್ರಕರಣಗಳು ಕಡಿಮೆ ಆಗ್ಬೇಕಾಗಿತ್ತು ಅಧ್ಯಕ್ಷರೇ. ಕಡಿಮೆ ಆಗ್ಲಿಲ್ಲ ಅಧ್ಯಕ್ಷರೇ. ಇವತ್ತು ತಾವು ನೋಡ್ರಿ, ಕಳೆದ ಸಲ ಮಳೆ ಇಲ್ಲಿ ಬಿ ಆಯ್ತು, ಮಹಾರಾಷ್ಟ್ರಕ್ಕೂ ಮಳೆ ಸಾಕಷ್ಟು ಆಯ್ತು. ಮಹಾರಾಷ್ಟ್ರದ ದೇವೇಂದ್ರ ಫಡ್ನವೀಸ್ ಅವರ ಸರ್ಕಾರ 31,000 ಕೋಟಿ ಪರಿಹಾರ ಕೊಡ್ತು ಅಧ್ಯಕ್ಷರೇ. 31,000 ಕೋಟಿ. ಅದು ಎಷ್ಟು? 75 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ 31,000 ಕೋಟಿ ಪರಿಹಾರ ಕೊಡ್ತ ಅಧ್ಯಕ್ಷರೇ. ನಾವೇ ಕೊಡ್ಲಿಲ್ಲ ಅಧ್ಯಕ್ಷರೇ. ಮಾತೆತ್ತರು ಹೇಳ್ತೀವಿ, ರೈತ ಅನ್ನದಾತ, ರೈತ ಈ ನಾಡಿನ ಬೆನ್ನೆಲುಬು. ರೈತರ ಬಗ್ಗೆ ಪರಿಹಾರ ಕೊಡೋದಾರೆ ಬಿಡ್ರಿ ಅಧ್ಯಕ್ಷರೇ. ಕೂಲಂಕುಷವಾಗಿ ವಿಧಾನಸಭೆದೊಳಗ ಸುದೀರ್ಘವಾದಂತ ಚರ್ಚೆಗೂ ಅವಕಾಶ ಸಿಗಲ್ಲ. ಇದು ದುರ್ದೈವಲ್ಲ ಅಧ್ಯಕ್ಷರೇ? ಇದು ದುರ್ದೈವಲ್ಲ ಅಧ್ಯಕ್ಷರೇ? ಇವತ್ತು ಮಹಾರಾಷ್ಟ್ರದ ಸರ್ಕಾರ